ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತಿನ ದಿನದ ಪೂಜೆ ಬೆಳಗ್ಗೆನೇ ಮುಗಿಸ್ಕೊಂಡಿದ್ದೀನಿ ನೋಡಿ. ಮುಗಿಸ್ಕೊಂಡ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಈಗ ಪೂಜೆ ಮುಗಿಸಿದ್ದೀನಿ. ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಈ ಥರ ಒಂದು ಸ್ವಲ್ಪ ಧೂಪ ಹಾಕ್ತೀನಿ. ಅಂದರೆ ಧೂಪ ನಾನೇ ರೆಡಿ ಮಾಡಿಕೊಂಡಿದ್ದು. ಮತ್ತೊಂದು ವಿಡಿಯೋದಾಗೆ ತೋರಿಸ್ತೀನಿ ಧೂಪ ಮಾಡೋದನ್ನ. ಈಗ ಎಲ್ಲ ರೆಡಿ ಮಾಡ್ಕೊಂಡಿನಿ ನೋಡಿ. ಬೇಳೆ ಕುದಿಸ್ಕೊಂಡಿನಿ, ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿನಿ, ಹಾಗೆ ಮೆಣಸಿನ್ಕಾಯಿನೂ ಕೊಯ್ದು ಇಟ್ಕೊಂಡಿನಿ. ಮೆಣಸಿನ್ಕಾಯಿ ಸಾಂಬಾರಿದು. ಹಾಗೆ ಇದು ಮಡಿಕೆ ಅಂತಿರಲ್ಲ, ನಾವು ಗಡಿಗೆ ಅಂತೀವಿ, ಅದ್ರಾಗೆ ಸಾಂಬಾರು ಮಾಡ್ತೀನಿ ನೋಡಿರಿ. ಇದ್ರಾಗ ಮಾಡಿದ್ರೆ ಸೂಪರಾಗಿರ್ತದೆ. ಟೇಸ್ಟೂ ಅಷ್ಟೇ, ಏನು ಚೇಂಜೇ ಇರಲ್ಲ. ಅದಕ್ಕೂ ಇದಕ್ಕೊಂದು ಸ್ವಲ್ಪ ಚೇಂಜ್ ಇರ್ತದೆ. ಅದಕ್ಕೋಸ್ಕರ ನಾನು ಇದ್ರಾಗ ಗಡಿಗೆನಾಗೆ ಮಾಡ್ತಿದ್ದೀನಿ ನೋಡಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಾಗೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ನೋಡಿ. ಇವೊಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿದ್ಮೇಲೆ ಈಗ ಹಸಿಮೆಣಸಿನ್ಕಾಯಿ, ಇವು ಸ್ವಲ್ಪ ಖಾರ ಬೇಕಂತೇಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇವನ್ನೊಂದು ಸ್ವಲ್ಪ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇವು ಒಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಯಾವ ಥರ ಆಗ್ಯಾವಂತ. ಈ ಥರ ಒಂದು ಸ್ವಲ್ಪ ಬೆಳ್ಳಗೆ ಅಂದರೆ ಬಿಳಿ ಬರ್ತದೆ, ಅಲ್ಲಿ ತನಕ ಹುರ್ಕೋಬೇಕು. ಆಗ ಹುರ್ಕೊಂಡ್ಮೇಲೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ರಸ ಹಾಕ್ತಾಯಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ, ನೀವು ಜಾಸ್ತಿ ಊಟ ಮಾಡಿದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ, ಕಡಿಮೆ ಅನ್ನೋರು ಕಡಿಮೆ ಹಾಕ್ಕೋಬೇಕು. ನಾನು ಮೀಡಿಯಮ್ ಹಾಕಿದ್ದೀನಿ, ಜಾಸ್ತಿನೂ ಹಾಕಿಲ್ಲ ಕಡಿಮೆನೂ ಹಾಕಿಲ್ಲ. ಇದು ಒಂದು ಸ್ವಲ್ಪ ಕುದಿಸ್ಕೋಬೇಕು. ಅದ್ರಾಗೆ ಅರಿಶಿನದ ಪುಡಿ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನೆಲ್ಲ ಬೇಯಿಸ್ಕೋಬೇಕು, ಅಂದರೆ ಕುದಿಸ್ಕೋಬೇಕು. ಎಷ್ಟು ಚಲೋ ಕುದೀತದ ಅಷ್ಟು ಟೇಸ್ಟ್ ಬರ್ತದೆ. ಈಗ ಇದು ಸಾರಿನ ಪುಡಿ ನಿಮ್ಮ ಜೊತೆ ಮೊದಲಿನ ವಿಡಿಯೋದಾಗ ಶೇರ್ ಮಾಡಿದ್ದೆ. ಇದು ಮ್ಯಾಜಿಕ್ ಪುಡಿ ಅಂತ ಹೇಳಿದ್ದೇನಲ್ವ, ಅದೇ ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ. ನೀವು ಪಲ್ಯಕ್ಕೂ ಹಾಕ್ಕೋಬೋದು. ಪಲ್ಯಕ್ಕೆ ಈ ಪುಡಿ ಹಾಕ್ಕೊಂಡ್ರೆ ಬೈಂಡಿಂಗ್ ಜಾಸ್ತಿ ಆಗ್ತದೆ, ಅಂದರೆ ಒಂದು ಸ್ವಲ್ಪ ಗಟ್ಟಿ ಬರ್ತದೆ. ಬೈಂಡಿಂಗ್ ಬರೋಕ್ಕೆ ಹಾಕ್ಕೋಬೋದು. ಈಗ ಬೇಳೆನ ಸಣ್ಣಕ್ಕೆ ರುಬ್ಕೋತಾ ಇದ್ದೀನಿ ನೋಡಿ. ನಾವು ಇದನ್ನು ಮಗ್ಚೋದು ಅಂತೀವಿ, ಒಬ್ಬೊಬ್ಬರು ಒಂಥರ ಅಂತಾರೆ. ಇದು ಈಗ ಕುದೀತಾ ಇದೆ ನೋಡಿ. ಈ ಕುದಿಯೋವಾಗ ಈ ಬೇಳೆನ ಹಾಕ್ಕೊಂಡ್ರೆ ಸಾರು ಆಲ್ಮೋಸ್ಟು ರೆಡಿ ಆದಂಗೆ. ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಈಗ ತೊಳೆದು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲನೂ ತೊಳೆದು ಹಾಕಿದ್ಮೇಲೆ ಈಗ ನಮಗೆ ಗಟ್ಟಿ ಬೇಕು ಅಂದರೆ ಇಷ್ಟೇ ಬಿಡಬೇಕು. ಇನ್ನು ತಿಳಿಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಎಷ್ಟು ಇದು ಕುದೀತದೋ ಅಷ್ಟು ಸೂಪರ್ ಆಗ್ತದೆ. ಈಗ ನನಗೊಂದು ಸ್ವಲ್ಪ ತಿಳಿಬೇಕು, ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕಿದ್ದೀನಿ. ಸಾಂಬಾರು ತಿಳಿಯಿದ್ದಷ್ಟೇ ರುಚಿ ಇರ್ತದೆ, ಗಟ್ಟಿ ಇದ್ದರೆ ಅದೊಂದು ಸ್ವಲ್ಪ ಬೇರೆ ಟೇಸ್ಟ್ ಬರ್ತದೆ. ಹೀಗೆ ಕುದೀತಾ ಇದೆ ನೋಡಿ. ಇಷ್ಟು ಕುದ್ರೆ ಸಾಕು, ಸಾಂಬಾರು ರೆಡಿ. ಈಗ ಒಲೆ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ಮುಚ್ಚಿಡ್ತೀನಿ. ಈಗ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಪ್ಲೇಟು ಅನ್ನ ಬಡಿಸ್ಕೊಂಡಿನಿ. ಅನ್ನಕ್ಕೆ ಸಾಂಬಾರು ಸೂಪರಾಗಿರ್ತದೆ. ಟೇಸ್ಟ್ ಅಂತೂ ತುಪ್ಪ ಅನ್ನ ಸಾಂಬಾರು ಅಂದರೆ ಭಾಳ ಟೇಸ್ಟ್ ಇರ್ತದೆ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ. ಇದಕ್ಕೆ ಹಸಿ ಹುಣಸೆಕಾಯಿ ಇದ್ರೂ ಹುಣಸೆ ಹಣ್ಣಿನ ಬದಲು ಹುಣಸೆಕಾಯಿನೂ ಕುದಿಸಿ ಅದರ ರಸನ ನಾವು ಬಳಸ್ಕೋಬೋದು. ಈಗ ನಾನು ಹುಣಸೆಕಾಯಿ ಇರಲಿಲ್ಲ, ಅದಕ್ಕೋಸ್ಕರ ಹುಣಸೆ ಹಣ್ಣೆ ಹಾಕಿದ್ದೀನಿ. ಈ ಥರ ಊಟ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ತಿಂತಾರೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಗೊತ್ತಾಗ್ತದೆ. ಈಗ ನೋಡಿ, ನಮ್ಮ ಮನೆಯಲ್ಲಿ ಹೂವಾಗಿದ್ವು, ಅದನ್ನು ಬಿಡಿಸ್ತಾ ಇದ್ದೀವಿ, ಕಡಿತಾ ಇದ್ದೀವಿ ಅಂತ ಹೇಳ್ತೀವಿ ನಾವು. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ನಮ್ಮ ಭಾಷೆನೇ ಒಂದು ಸ್ವಲ್ಪ ಬೇರೆ. ಉತ್ತರ ಕರ್ನಾಟಕ ಕಡೆ
ನಮ್ಮ ಜೊತೆ ಈ ಮಕ್ಕಳು ಯಾವಾಗಲೂ ಜೊತೆನೇ ಇರ್ತಾರೆ. ಅವರು ನಿಮಗೆ ತೋರಿಸಿಲ್ಲ, ಇವಾಗ ನೋಡಿ ಎಲ್ಲರೂ ವಿಡಿಯೋ ಮುಂದೆ ಅಂದರೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ. ಈ ಹುಡುಗಿ ಒಂದೇ ಬರ್ತದ. ಇದು ಹುಡುಗಿ ಹೆಸರು ನೋಡಿ ಮೋನಿಕಾ ಅಂತೇಳಿ. ನಿಮಗೆಲ್ಲ ಹಾಯ್ ಹೇಳ್ತಿದ್ದಾರೆ ನೋಡಿ. ಅವರೇನೆ ಎಲ್ಲನೂ ಕಡ್ದು ಕೊಟ್ಟಿದ್ದಾರೆ ಹೂವನ್ನ ನೋಡಿ. ಈ ಥರನೇ ನಮ್ಮ ಜೊತೆನೇ ಇರ್ತಾರೆ. ಸ್ಕೂಲ್ ಇಲ್ಲ ಅಂದರೆ ಸಾಕು ನನ್ನ ಜೊತೆನೇ ಇರ್ತಾರೆ. ಹೀಗೆ ಮೆಣಸಿನ್ಕಾಯಿ ಖಾರ ಒಂದು ಸ್ವಲ್ಪ, ಅಂದರೆ ಇದು ನಾವು ಕರ್ದ ಖಾರ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೊಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಜೀರಿಗೆ, ಹಾಗೆ 4 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿನಿ. ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಇಷ್ಟು ಹಾಕಿ ಇದು ಮಿಕ್ಸಿ ಜಾರ್ಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು. ನುಣ್ಣಗಂದರೆ ಜಾಸ್ತಿ ನುಣ್ಣಗೆ ಬೇಡ, ಇಷ್ಟ ಆದರೆ ಸಾಕು. ಇದು ನಾವು ಕರ್ದ ಖಾರ ಅಂತ ಹೇಳ್ತೀವಿ. ಇದು ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಊಟ ಮಾಡೋಕ್ಕೆ ಸೂಪರಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಅಂದರೆ 2-3 ದಿನವೂ ಇಟ್ಕೊಂಡು ತಿನ್ಬೋದು. ಇದ್ರಾಗೆ ನೀರು ಹಾಕಿಲ್ಲಲ್ಲ, ಅದಕ್ಕೆ 2-3 ದಿನವೂ ಇರ್ತದೆ. ಇಷ್ಟೆಲ್ಲ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ರೊಟ್ಟಿ ಜೊತೆ ನಾನು ಊಟ ಮಾಡೋಕ್ಕೆ ಇಟ್ಕೊಂಡಿನಿ. ಯಾರ್ಯಾರಿಗೆ ಇಷ್ಟ ಆಗ್ಯದಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಸಪೋರ್ಟು ಯಾವಾಗಲೂ ನಮಗೆ ಇರಬೇಕು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿದ್ರೇ ನಮಗೆ ಮುಂದೆ ವೀಡಿಯೋಕ್ಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.